ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಮತ್ತು ಜಾತ್ರಾ ಮಹೋತ್ಸವದ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸಂಡೇ ಈವ್ನಿಂಗ್ ಒಂದು 7 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಇರೋದ್ರಿಂದ ಬೆಳಗ್ಗೆಯಿಂದ ಉಪವಾಸ ಇದ್ದು ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮತ್ತು ಪೂಜೆ ಎಲ್ಲ ಮಾಡಿ ಇವಾಗ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗಂತೂ ತುಂಬ ಹತ್ತಿರವಾದಂಥ ಇದು ಶಿವನ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇದು ನಾಳೆ ಇದ್ರದ್ದು ಶಿವನ ಜಾತ್ರೆ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೋಡುಗಳಿಗೆಲ್ಲ ಸೈಡೆಲ್ಲ ಸೀರಿಯಲ್ ಲೈಟ್ ಎಲ್ಲ ಹಾಕಿದ್ದಾರೆ. ಈ ಸಖತ್ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು. ಇನ್ನೂ ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಮಾತ್ರ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನೀವು ವಿಡಿಯೋನ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ದೊಡ್ಡ ಮರ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೋಡೋದಕ್ಕಂತೂ 2 ಕಣ್ಣುಗಳು ಸಾಲೋದಿಲ್ಲ, ಆ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತ ಹೇಳಬೇಕಂದ್ರೆ ಇದು ಬೆಂಗಳೂರಿನಲ್ಲಿ ಗೊಟ್ಟಿಗೆರೆ ಅಂತೇಳಿ ಏನು ಏರಿಯಾ ಇದೆಯಲ್ಲ, ಅದರ ಆಪೋಸಿಟೇ ಇರುವಂಥ ಶಿವನ ದೇವಸ್ಥಾನ. ಇದು ಬಸ್ ಸ್ಟಾಪ್ ಎದುರುಗಡೆನೇ ಇದೆ. ಗೊಟ್ಟಿಗೆರೆ ಬಸ್ ಸ್ಟಾಪ್ ಎದುರುಗಡೆ ಇರುವಂಥ ದೇವಸ್ಥಾನ, ಶಿವನ ದೇವಸ್ಥಾನ. ಸೊ ನೋಡ್ತಾ ಇರ್ಬೋದು, ಇದೇ ಬಸ್ ಸ್ಟಾಪು. ಸೊ ಇದರ ಎದುರುಗಡೆನೇ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಶಿವನ ದೇವಸ್ಥಾನ. ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಆಲ್ರೆಡಿ. ಹಾಗೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು, ಅದೇ ಶಿವನ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇದು ನಾಳೆ ಜಾತ್ರೆ, ಹಾಗೆ ಊರ ಹಬ್ಬ ಅಂತ ಏನು ಮಾಡ್ತಾರಲ್ವ, ಸೊ ಅದು ಕೂಡ ನಾಳೆ ಇದು ಜರುಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಬನ್ನೇರುಘಟ್ಟ ರೋಡ್ ಸೈಡ್ ಎಲ್ಲ ಹೋಗ್ತಾ ಇರ್ತೀರಲ್ವ, ಸೊ ಬನ್ನೇರುಘಟ್ಟ ಪಾರ್ಕಿಗೆಲ್ಲ ಹೋಗ್ತಾ ಇರಬೇಕಾದ್ರೆ ಇದು ಆನ್ ದ ವೇನೇ ಬರುತ್ತೆ ಗೊಟ್ಟಿಗೆರೆ ಅನ್ನೋದು. ಆವಾಗ ನೀವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು. ತುಂಬ ಚಿಕ್ಕ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಫೀಲ್ ಬರುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಳಗಡೆ ಡೆಕೋರೇಷನ್ ಅಂತೂ ಹೂವಿನಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ಲ, ನಾವು ಕೂಡ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಸರಿ ಆಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು. ಶಿವರಾತ್ರಿ ಅಲ್ವಾ, ಒಂದು 2 ತಾಸಂತೂ ವೆಯ್ಟ್ ಮಾಡಬೇಕು. ಅಷ್ಟೊಂದು ಕ್ಯೂ ಇರುತ್ತೆ ದೇವರ ದರ್ಶನ ಮಾಡ್ಕೋಬೇಕಂದ್ರೆ. ತುಂಬಾ ಕ್ರೌಡ್ ಇರೋದ್ರಿಂದ ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಂಗೆ ಆಗಲಿಲ್ಲ. ಹಾಗೆ ಅವತ್ತು ಸೊ ವಿಡಿಯೋ ಮಾಡೋದಕ್ಕೆ ಅವಕಾಶವೂ ಇರಲಿಲ್ಲ. ಆ ಥರ ಇರೋದ್ರಿಂದ ನಾನು ದೇವರ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡ್ತಾ ಇರ್ಬೋದು, ನಾವಿಲ್ಲಿ ಹೊರಗಡೆ ಬಂದು ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅವತ್ತು ಶಿವರಾತ್ರಿ ಇರೋದ್ರಿಂದ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಪ್ರಸಾದಕ್ಕೇನೋ ಉಪ್ಪಿಟ್ಟೇನೋ ಕೊಟ್ಟಿದ್ದಾರೆ ಅನಿಸ್ತಾ ಇದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಪ್ರಸಾದ ಅಂದ್ರೇ ಹಾಗೆ ಅನಿಸುತ್ತೆ. ಅವರು ಯಾವುದೇ ರೀತಿಯಿಂದ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ. ಅದೊಂದು ದೇವರ ಪ್ರಸಾದ ಅನ್ನೋದಕ್ಕಿರ್ಬೋದು, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಏನೋ. ಸೊ ಗೊತ್ತಿಲ್ಲ, ನಾವು ಮನೇಲಿ ಎಷ್ಟೇ ವೆರೈಟಿ ಮಾಡಿದ್ರೂ ಆ ಒಂದು ಟೇಸ್ಟ್ ಬರೋದಿಲ್ಲ.
ಸೊ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಕೂಡ ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಲ್ವಾ, ಇವಾಗ ಸೊ ಪ್ರಸಾದ ಕೊಟ್ಟಿದ್ದನ್ನು ತೊಗೊಳ್ತಾ ಇದ್ವಿ. ಸೊ ಬೆಳಗ್ಗೆಯಿಂದ ಹಣ್ಣು ಅಥವಾ ಹಾಲು ಇದನ್ನು ಮಾತ್ರ ತೊಗೊಂಡಿರ್ತೀವಿ. ಸೊ ಸಾಯಂಕಾಲ ದೇವರ ದರ್ಶನ ಮಾಡಿಬಿಟ್ಟು ಸೊ ಇವಾಗ ಪ್ರಸಾದವನ್ನು ತೊಗೊಳ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡು ಮತ್ತು ವಿನೀತ್ ಕೂಡ ಎಲ್ಲರೂ ತಿಂದುಬಿಟ್ಟು ಹಾಗೆ ಮನೆಗೆ ಹೊರಟ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಈವ್ನಿಂಗು ಮತ್ತು ಜಾತ್ರೆ ಅಂತ ಹೇಳಿದ್ನಲ್ವ, ಜಾತ್ರೆ ಮತ್ತು ಊರ ಹಬ್ಬ ಅಂತ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಆವಾಗಿನ ವಿಡಿಯೋದು ನೆಕ್ಸ್ಟ್ ಡೇ ಇದ್ದು. ಸಾಯಂಕಾಲ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾವು ಮತ್ತೆ ಇಲ್ಲಿ ಜಾತ್ರೆಗೆ ಬಂದಿದ್ವಿ. ಸೊ ನನ್ನ ಫ್ರೆಂಡ್ ಒಬ್ಬರು ಇದೇ ಏರಿಯಾದವರಿದ್ದಾರೆ. ಸೊ ಅವರು ಇನ್ವೈಟ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಹಾಗೆ ಜಾತ್ರೆಗೆ ಬಂದಿದ್ವಿ. ವಿನೀತ್ ಮತ್ತು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ನಾನು ಒಬ್ಬಳೇ ಬಂದಿದ್ದೆ ಅವ್ರ ಜೊತೆಗೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ವೆರೈಟಿ ಆಫ್ ಶಾಪಿಂಗ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಸೊ ಕೇಳ್ಕೊಳ್ತೀನಿ. ಸೊ ಎಂಜಾಯ್ ದ ವಿಡಿಯೋ. ಸೊ ನೋಡ್ತಾ ಇದ್ದೀರಲ್ವಾ, ಜಾತ್ರೆ ಅಂದ್ರೇ ಗೊತ್ತಲ್ವಾ ನಿಮಗೆ ಎಷ್ಟೊಂದು ವೆರೈಟಿ ಆಫ್ ಶಾಪಿಂಗ್ ಮಾಡ್ಬೋದು. ಸೊ ಸ್ಟ್ರೀಟ್ ಶಾಪಿಂಗು ಒಂದೊಂದು ಯುನೀಕ್ ಆದ ಐಟಮ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಇದು ಉರುಳಿ ವರ್ಕ್ ಇರೋ ಅಂಥದ್ದು ಹ್ಯಾಂಡ್ ಬ್ಯಾಗು.
ತುಂಬಾ ಚೆನ್ನಾಗಿದೆ. ಜಸ್ಟ್ 50 ರುಪೀಸು ಅಷ್ಟೇ. ಎಷ್ಟು ಚೆನ್ನಾಗಿ ಪ್ರಿಂಟ್ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಕೂಡ ಇದನ್ನು ತೊಗೊಂಡೆ, ತುಂಬಾ ಇಷ್ಟ ಆಯಿತು ನನಗೆ. ಸೊ ಎಷ್ಟು ಚೆನ್ನಾಗಿ ಪ್ರಿಂಟ್ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನಿಮಗಿಲ್ಲಿ. ಈ ಥರದ್ದು ನಿಮಗೆ ಯಾವ ಬ್ರ್ಯಾಂಡೆಡಲ್ಲೂ ಸಿಗೋದಿಲ್ಲ. ಸೊ ಒಂದೊಂದು ಐಟಮ್ ಅಂತೂ ಈ ಥರ ಜಾತ್ರೆಗಳಲ್ಲಿ ಇಂಥದ್ರಲ್ಲೇ ತೊಗೋಬೇಕಾಗತ್ತೆ. ಸೊ ಒಂದೊಂದು ಯುನೀಕ್ ಆದ ಐಟಮ್ಗಳೂ ಸಿಗ್ತಾ ಇರುತ್ತೆ. ಆ ಕಡೆ ನೋಡ್ತಾ ಇರ್ಬೋದು ನಿಮಗೆ ಹ್ಯಾಂಡ್ ಬ್ಯಾಗ್ಸು 200 ಅಂತೆ. ಸೊ ಅಲ್ಲಿ ಕೂಡ ಎಷ್ಟೊಂದು ಜನ ತೊಗೊಳ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಲೈಟಿಂಗ್ಸ್ ನೋಡೋದಕ್ಕಂತೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ವಾವ್, ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನೀವು ಶಿವರಾತ್ರಿ ದಿನಕ್ಕಿಂತ ನೆಕ್ಸ್ಟ್ ಡೇ ಇಲ್ಲಿ ಬಂದರೆ ಜಾತ್ರೆನೂ ಎಂಜಾಯ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಒಳಗಡೆ ದೇವರ ದರ್ಶನ ಆರಾಮಾಗಿ ಆಗುತ್ತೆ. ಸೊ ಅವತ್ತೇನು ಒಳಗಡೆ ದೇವರ ದರ್ಶನ ಮಾಡಲಿಕ್ಕೆ ಅಷ್ಟೊಂದು ರಶ್ ಇರೋದೆಲ್ಲ ಆರಾಮಾಗಿ ಮಾಡ್ಕೋಬೋದು. ಹಾಗೆ ನಾನು ನಿಮಗೆ ಆಮೇಲೆ ಕೂಡ ತೋರಿಸ್ತೀನಿ ದೇವರ ದರ್ಶನ ಒಳಗಡೆ ಹೇಗೆ ನಾವು ನೆಕ್ಸ್ಟ್ ಡೇ ಮಾಡ್ಕೊಂಡಿವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹನುಮಾನ್ ಟೆಂಪಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ಕಂಟಿನ್ಯೂ ಶಾಪಿಂಗ್ ಕೂಡ ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ತೀವಿ. ಎಂಜಾಯ್ ದ ವಿಡಿಯೋ. ಸೊ ನೋಡ್ತಾ ಇದ್ದೀರಲ್ವಾ ಜಾತ್ರೆದು ವೈಬ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನಾವು ಕೂಡ ನಮ್ಮ ಫ್ರೆಂಡ್ಸು ನಾವು ಕೂಡ ಎಲ್ಲರೂ ಸೇರಿ ಒಂದಿಷ್ಟು ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಮಕ್ಕಳು ಜಾತ್ರೆ ಅಂದ್ರೆ ಗೊತ್ತಲ್ವಾ ನಿಮಗೆ, ಟಾಯ್ಸ್ ಎಲ್ಲ ಅದು ಬೇಕು ಇದು ಬೇಕು ಅಂತ ಹಂಗೆ ಕೇಳ್ತಾನೆ ಇರ್ತಾರೆ. ಮಕ್ಕಳಿಗೆ ಇಷ್ಟವಾದನ್ನೆಲ್ಲ ಕೊಡಿಸ್ಬಿಟ್ಟು ಸೊ ನಾವು ಕೂಡ ಎಲ್ಲ ಫ್ರೆಂಡ್ಸು ಸೇರಿ ಜಾತ್ರೆನ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು ಅವತ್ತು ಎಲ್ಲರೂ ಸೇರಿ ಈ ಥರ ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡೋದ್ರಿಂದ. ಸೊ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಒಂದೊಂದು ಕಡೆ ನೀವು ಶಾಪಿಂಗ್ ಮಾಡಬೇಕಾದ್ರೆ ಒಂದೊಂದು ಕಡೆ ಟೋಪಿ ಹಾಕೋದು ಜಾಸ್ತಿ ಇರುತ್ತೆ. ಸೊ ನಾವು ನೋಡಿಕೊಂಡು ಶಾಪಿಂಗ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಒಂದೊಂದು ಕಡೆ ಒಂದೊಂದು ರೇಟಿನ ತ್ರಿಬಲ್ ರೇಟ್ ಹೇಳ್ತಿರ್ತಾರೆ ಒಂದೊಂದು ಐಟಮ್ಸಿಗೆ. ಆ ಥರನೂ ಕೂಡ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಕಡೆ ತುಂಬ ಕಡಿಮೆ ಪ್ರೈಸ್ ಇಟ್ಟಿರ್ತಾರೆ. ಸೊ ನೋಡ್ಕೊಂಡು ಶಾಪಿಂಗ್ ಮಾಡ್ಕೋಬೇಕಷ್ಟೇ. ಸೊ ನಾವು ಕೂಡ ಒಂದಿಷ್ಟು ಇಷ್ಟವಾದ ಐಟಮ್ಗಳನ್ನ ತೊಗೊಂಡ್ವಿ. ಸುಮ್ಮನೆ ಒಂದು ರೌಂಡ್ ಸುತ್ತಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಇದರಲ್ಲಿ ಮಾತ್ರ ಎಲ್ಲರೂ ಫ್ರೆಂಡ್ಸ್ ಸೇರಿ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ಕಂಟಿನ್ಯೂ ವಿಡಿಯೋನ ವಾಚ್ ಮಾಡಿ. ಹಾಗೆ ಮುಂದೆ ನಮ್ಮ ಚಾನಲ್ಲಿ ಇದೇ ಥರದ ಒಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ನೀವು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ವಿಡಿಯೋನ ನೋಡ್ಕೋಬೋದು. ಸೊ ಹಾಗೆ ನಾವು ಇಲ್ಲಿ ಕೂಡ ಒಂದಿಷ್ಟು ಮಿರ್ಚಿ ಬಜ್ಜಿ ಬಿಡ್ತಾಯಿದ್ರು, ಅದನ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡೋಣ ಅಂದ್ಕೊಂಡು ಆರ್ಡ್ರ್ ಕೊಟ್ಟಿದ್ವಿ. ಸೊ ಅದು ಕೂಡ ಸ್ವಲ್ಪ ಟೇಸ್ಟ್ ಮಾಡೋವಂಥ ಸಮಯ ಇವಾಗ. ಸೊ ನೋಡಿದ್ರಲ್ವ ಮಿರ್ಚಿ ಬಜ್ಜಿ ಅಂತೂ ತುಂಬಾ ಸಖತ್ತಾಗಿತ್ತು, ಬಿಸಿ ಬಿಸಿಯಾಗಿ. ಸೊ ಹಾಗೆ ಮಿರ್ಚಿ ಬಜ್ಜಿನ ತಿಂದ್ಕೊಂಡು ಹಾಗೆ ಇಲ್ಲಿ ಪಟಾಕಿ ಕೂಡ ಹೊಡಿತಾ ಇದ್ರು. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ವಾವ್, ನೋಡೋದಕ್ಕಂತೂ ತುಂಬ ಸಖತ್ತಾಗಿತ್ತು.
ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಆಗಿರತಕ್ಕಂಥ ನೆಕ್ ಪೀಸು, ಲೋಟಸ್ದು ನೆಕ್ ಪೀಸು. ಸೊ ಅದು ಕೂಡ ನನ್ನ ಫ್ರೆಂಡ್ ಒಬ್ಬರು ತೊಗೊಂಡ್ರು, ತುಂಬಾ ಚೆನ್ನಾಗಿತ್ತು. 100 ರುಪೀಸ್ ಅಂತೆ. ಐ ಥಿಂಕ್ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ ನನಗೆ. ಹಾಗೆ ಜಾತ್ರೆ ಅಲ್ವಾ, ಒಂದೊಂದು ಕಡೆ ಇದ್ದೇ ಇರುತ್ತೆ ಆ ಥರ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಹಾಗೆ ನಿಮಗೆ ಈ ಜಾತ್ರೆ ವಿಡಿಯೋದಲ್ಲಿ ಯಾವುದೊಂದು ಪಾರ್ಟ್ ಇಷ್ಟ ಆಯಿತು, ಯಾವೊಂದು ವಿಡಿಯೋ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಪಿಂಗಾಣಿ ಭರಣಿಗಳು, ಉಪ್ಪಿನಕಾಯಿ, ಸಾಲ್ಟು ಈ ಥರ ಎಲ್ಲ ಹಾಕಲಿಕ್ಕೆ. ಹಾಗೆ ಸಾಸರು, ಕಪ್ಸ್ ಎಲ್ಲ ತುಂಬ ಚೆನ್ನಾಗೇ ಇದ್ವು. ಹಾಗೆ ಇಲ್ಲಿ ಮುಂದೆ ನೋಡ್ತಾನೆ ಇಲ್ಲಿ ನೋಡ್ತಿರ್ಬೋದು, ರಥಗಳೆಲ್ಲ ಬಂದು ನಿಂತಿದ್ದಾವೆ ಆಲ್ರೆಡಿ ಮೆರವಣಿಗೆಗೆ. ಸೊ ಇದು ಮಾತ್ರ ಮೈಂಡ್ ಬ್ಲೋವಿಂಗ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ದೇವರುಗಳನ್ನ ಕೂಡಿಸ್ಕೊಂಡ್ಬಿಟ್ಟು ರಥಗಳ ಮುಖಾಂತರ ಮೆರವಣಿಗೆ ಎಲ್ಲ ಮಾಡ್ತಾರೆ. ಸೊ ಅದನ್ನು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ವಾವ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೂಗಳಿಂದ ಅಲಂಕೃತವಾದ ಈ ಒಂದು ರಥ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸೊ ಇದಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ರಿಯಲ್ ನೋಡೋದಕ್ಕಂತೂ ನಿಮ್ಗೆ ಅಷ್ಟು ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ ಅಂತೂ. ಸೊ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ದೇವಸ್ಥಾನದೊಳಗಡೆ ಯಾವುದೇ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಸೊ ಶಿವರಾತ್ರಿ ದಿವಸ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗಿರಲಿಲ್ಲ ನನಗೆ. ಸೊ ಇವತ್ತು ಜಾತ್ರೆ ದಿನ ತುಂಬ ರಶ್ ಏನಿರಲಿಲ್ಲ, ಒಳಗಡೆ ಹೋಗಿ ದರ್ಶನ ಆರಾಮಾಗಿ ಮಾಡ್ಕೋಬೋದು. ಸೊ ಅದಕ್ಕಂತ ಹೇಳಿ ನಾವು ದೇವರ ದರ್ಶನ ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮೇಲ್ಗಡೆ ಎಲ್ಲ ಹಣ್ಣುಗಳಿಂದ ಹಾಗೆ ವೆಜಿಟೇಬಲ್ಸಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಒಳಗಡೆನೂ ಅಷ್ಟೇ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಡೀಟೇಲಾಗಿ ಡೆಕೋರೇಷನ್ದೆಲ್ಲ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆ ಶಿವನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಸೊ ಎಂಜಾಯ್ ದ ವಿಡಿಯೋ. ಸೊ ನೋಡಿದ್ರಲ್ಲ, ನಾವು ಕೂಡ ಇವತ್ತು ಮತ್ತೊಂದು ಸಲ ದರ್ಶನ ಮಾಡ್ಕೊಂಡಿದ್ದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿನ್ನೆ ಅಂತೂ ರಶ್ ಇರೋದ್ರಿಂದ ಇವತ್ತಿಂದು ತುಂಬ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಒಂದು ಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬೋದು, ದೇವರ ದರ್ಶನ ಚೆನ್ನಾಗಾಗಿದ್ದಕ್ಕೆ. ಹಾಗೆ ನೀವು ಡೆಕೋರೇಷನ್ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ರು ಅಂತ. ಅದರಲ್ಲೂ ತರಕಾರಿ ಆಮೇಲೆ ಹಣ್ಣುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರಲ್ಲ, ಅದಂತೂ ನಂಗೆ ತುಂಬಾ ಇಷ್ಟವಾಯಿತು ಡೆಕೋರೇಷನ್. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವಿಲ್ಲಿ ಮತ್ತೊಂದು ರೌಂಡು ಎಲ್ಲ ಐಟಮ್ ಎಲ್ಲ ನೋಡ್ಕೊಂಡ್ರಾಯ್ತು ಅಂತ ಹೊರಗಡೆ ಬಂದ್ವಿ. ಸೊ ಇಲ್ಲೆಲ್ಲ ಪ್ರಸಾದಗಳನ್ನೆಲ್ಲ ತೊಗೊಳ್ತಾ ಇಲ್ಲ ಜಾತ್ರೆಗೆ, ಅದೆಲ್ಲ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಆವಾಗಲೇ ತೋರಿಸಿದ್ನಲ್ಲ ಫ್ಲವರಿಂದ ಮಾಡಿರೋದೊಂದು ಪಲ್ಲಕ್ಕಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹತ್ತಿರದಿಂದ ನೋಡಿರಂತರೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದಂತೂ ನಂಗೆ ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು, ಪಲ್ಲಕ್ಕಿ ಹೂವಿನಿಂದ ಮಾಡಿರೋದು. ಹಾಗೆ ಇಲ್ಲೇನು ನೀವೆಲ್ಲ ನೋಡ್ತಾ ಇದ್ದೀರಲ್ಲ ರಥಗಳನ್ನ, ಇದು ಒಂದು ಕಡೆ ನಿಲ್ಲಿಸಿದಾರಷ್ಟೇ. ಇದು ಮೆರವಣಿಗೆ ಎಲ್ಲ ಇನ್ನೂ ತುಂಬ ಲೇಟಾಗಿ ನಡೆಯುತ್ತೆ. ಅಂದರೆ ಮಿಡ್ನೈಟ್ 2 o'clock ಈ ಥರ, 1 o'clock 2 o'clock ಆ ಟೈಮ್ಗೆಲ್ಲ ಮೆರವಣಿಗೆ ಎಲ್ಲ ಇರುತ್ತೆ. ಸೊ ತುಂಬ ಲೇಟಾಗಿ ಈ ಒಂದು ಊರ ಹಬ್ಬವನ್ನು ಮಾಡುವಂಥದ್ದು ಇವರು.
ನಾವಂತೂ ಅಷ್ಟೊತ್ತನ ಇರೋಕೋದಕ್ಕಾಗಲಿಲ್ಲ. ಸೊ ನಾವು ಸ್ವಲ್ಪ ಬೇಗನೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಾತ್ರೆಯಲ್ಲಿ ಇದೊಂದು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅಷ್ಟೊಂದು ಒಂಥರ ಎದ್ದು ಕಾಣಿಸ್ತಾ ಇದ್ವು ಈ ರಥಗಳೆಲ್ಲ ಲೈಟಿಂಗ್ಸಿಂದ ಅರೇಂಜ್ಮೆಂಟ್ ಮಾಡಿರೋದ್ರಿಂದ. ಇನ್ನೊಂದು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ. ವಾವ್, ಯಾವ ಥರ ಮಾಡಿದ್ದಾರೆ ಅಂತಂದರೆ ಈ ಈಶ್ವರನ ಮೇಲೆ ಈ ನೀರು ಬೀಳೋ ಥರ ಮಾಡಿದ್ದಾರೆ ನೋಡಿ. ಇದಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು. ಸೊ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ನೈಸಾಗಿ ಕಾಣಿಸ್ತಾ ಇದೆ. ವಾವ್, ಸಖತ್ತಾಗಿ ಮಾಡಿದ್ದಾರೆ ಇದಂತೂ. ಸೊ ಈ ಪಾರ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು. ಒಂದೊಂದು ನೋಡಿದರೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಥರ ನೀವು ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನ ಆದಷ್ಟು ಈ ಥರ ಜಾತ್ರೆಗಳಿಗೆ ಆದರೆ ನೀವು ಹೋಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಸೊ ನಾನು ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಇನ್ ಡೀಟೇಲಾಗಿ ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ ವಿಡಿಯೋನ. ಸೊ ನೋಡಿದ್ರಲ್ವಾ ರಥಗಳ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆ ನಿಮಗೆ ಯಾವ ಪಾರ್ಟ್ ಎಲ್ಲ ವಿಡಿಯೋ ಇಷ್ಟವಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವೀಕ್ಷಕರಿಗಾಗಿ ಅಂತೇಳಿ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾನು ನೈಟಲ್ಲೆಲ್ಲ ಇಷ್ಟೊಂದು ಎಫರ್ಟ್ ಹಾಕಿಬಿಟ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರವನ್ನಾದರೂ ನೀವು ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಮುಂದೆ ಬರ್ತಾ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ರಥ ಬೆಳಗ್ಗೆನೆ ರಥ ಮೆರವಣಿಗೆ ಎಲ್ಲ ಆಗಿದೆ. ಸೊ ಜಾತ್ರೆಯಲ್ಲಿ ರಥ ಏನು ಎಳೀತಾರಲ್ಲ ಅದು ಬೆಳಗ್ಗೆನೇ ಆಗೋಗಿದೆ. ಸೊ ನೋಡ್ತಾ ಇರ್ಬೋದು, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಜಾತ್ರೆಯಲ್ಲಿ ರಥಗಳ ಮೆರವಣಿಗೆ ಅಲ್ಲದೆ ಇಲ್ಲಿ ಮ್ಯೂಸಿಷಿಯನ್ನಿಂದ ಸೊ ಮ್ಯೂಸಿಕ್ ಕೂಡ ಅರೇಂಜ್ಮೆಂಟ್ ಮಾಡಿದರು. ಸೊ ಇದು ಮಾತ್ರ ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾನು ಅದನ್ನು ರಿಯಲ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಒಂಥರ ಜಾತ್ರೆಗೆ ಒಂದು ಕಳೆ ಬಂದಿತ್ತು ಅಂತ ಹೇಳ್ಬೋದು. ಸೊ ಎಂಜಾಯ್ ದ ವಿಡಿಯೋ.
ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಊರ ಹಬ್ಬ ಅಂತೇಳಿ ಕರಗ ಎಲ್ಲ ಮಾಡ್ತಾರೆ ಇಲ್ಲೇ ಬೆಂಗಳೂರು ಕಡೆ ಎಲ್ಲ. ಸೊ ಅದಕ್ಕಂತೇಳಿ ಮಧ್ಯರಾತ್ರಿ ಎಲ್ಲ 2:30-3 ಗಂಟೆ ಅಷ್ಟೊತ್ತಿಗೆ ಕರಗ ಎಲ್ಲ ಬರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇವರು ಈ ಒಂದು ಪ್ರೊಸೀಜರ್ನ ಮಾಡ್ತಾ ಇದ್ದಾರೆ. ಸೊ ಆ ಕರಗ ಬರೋದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ. ಸೊ ಆ ಕರಗ ಬರುವಂಥ ಟೈಮಲ್ಲಿ ನಾವಂತರೂ ಇರೋದಕ್ಕಾಗೋದಿಲ್ಲ. ಸೊ ತುಂಬ ಲೇಟಾಗಿರುತ್ತೆ. ಸೊ ಆ ವಿಡಿಯೋನೆಲ್ಲ ನನ್ನ ಫ್ರೆಂಡ್ ಒಬ್ಬರು ನನಗೆ ಶೇರ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಮುಂದೆ ಅದನ್ನು ಕೂಡ ನೀವು ನೋಡ್ಬೋದು. ಸೊ ನೋಡಿದ್ರಲ್ವಾ, ಶಿವನ ದೇವಸ್ಥಾನ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಹಾಗೆ ಜಾತ್ರೆಗಳಲ್ಲಿ ಬಂದಿರತಕ್ಕಂಥ ರಥಗಳ ಮೆರವಣಿಗೆ ಆಗಿರ್ಬೋದು, ರಥಗಳ ಡೆಕೋರೇಷನ್ ಆಗಿರ್ಬೋದು, ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ಅಷ್ಟೇ ಅದ್ರ ಜೊತೆಗೆ ಈ ಮ್ಯೂಸಿಕ್ ಆಗಿರ್ಬೋದು, ಸ್ಟ್ರೀಟ್ ಶಾಪಿಂಗ್ ಆಗಿರ್ಬೋದು. ಸೊ ಇದಂತೂ ಜಾತ್ರೆಗೆ ಒಂದು ಕಳೆ ಕೊಡ್ತು ಅಂತ ಹೇಳ್ಬೋದು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಆವಾಗಲೇ ಏನು ಹೇಳಿದ್ನಲ್ಲ ನಿಮ್ಗೆ ಕರಗದ ವಿಡಿಯೋ ಎಲ್ಲ ನನ್ನ ಫ್ರೆಂಡ್ ಶೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ಅದು. ಸೊ ಮಧ್ಯರಾತ್ರಿ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಮಾಡುವಂಥ ಇದೊಂದು ಕರಗ.
ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಸೊ ಇಲ್ಲಿ ಕರಗ ಅಂತೇಳಿ ಆಚರಣೆ ಮಾಡ್ತಾರೆ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿದ್ರಲ್ವ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತಿನ ದಿನ ಅಂತೂ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು. ಸೊ ರಾತ್ರಿ 11 ಗಂಟೆ ಆಗೋಯ್ತು. ಸೊ ನಾವು ಕೂಡ ಎಲ್ಲರೂ ಇವಾಗ ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಪಿಕ್ ಮಾಡೋದಕ್ಕೋಸ್ಕರ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.